ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ವಿವೇದ ಯೂಟ್ಯೂಬ್ ಚಾನಲ್. ನೀವು ವ್ಲಾಗಲ್ಲಿ ನೋಡಿರ್ತೀರಾ, ಫುಲ್ ಗಲೀಜ್ ಆಗಿಬಿಟ್ಟಿತ್ತು. ನೆನ್ನೆಲ್ಲ ವಾಟರ್ ಸರ್ವಿಸ್ ಮಾಡಿಸ್ಕೊಂಬಂದಿದ್ದೀನಿ. ಸೊ ಲಗೇಜ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕಾರಲ್ಲಿ ಕುತ್ಕೊಂಡು ಹೋಗಬೇಕಾದ್ರೆ ಹೇಳ್ತೀನಿ. ಟೈಮ್ ಆಯ್ತು ಆ್ಯಕ್ಚುಲಿ. ನೀವಿನ್ನೂ ರೆಡಿ ಆಗಿದ್ದಾರೆ, ಎಲ್ಲಿಗೆ ಏನು ಅಂತ ಡೀಟೇಲಾಗಿ ಆಮೇಲೆ ಕಾರಲ್ಲಿ ಮಾತಾಡೋಣ. ಜ್ಯೇಷ್ಠ ಆ್ಯಕ್ಚುಲಿ 1 ಗಂಟೆಗೆ ಬಿಡಬೇಕಾಗಿತ್ತು, 1:45 ಆಗ್ಬಿಟ್ಟೈತೆ. ಅಷ್ಟು ಲೇಟ್ ಆಗೇ ಆಗುತ್ತೆ. ಹೋಗೋಣ. ನಮ್ಮ ವಿಜಿ, ಹಂಸ, ನಮ್ಮ ಅಮ್ಮವರೆಲ್ಲ ಬಿದ್ಲೂರಿಗೆ ಬಂದಿದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಐ ಥಿಂಕ್ 1 ಅವರ್ ಬೇಕಾಗತ್ತೆ ಇಲ್ಲಿಂದ. ಆ್ಯಕ್ಚುಲಿ ನಮ್ಮ ಮಿಸಸ್ ರೂಟ್ ಮ್ಯಾಪ್ ಹಾಕಿದ್ದಾರೆ. ಅವ್ರು ಮೊದಲೇ ಹಾಕಲ್ಲಿ ಇಟ್ಟಿದ್ದಾರೆ, ಡಿಸ್ಕ್ಲೈಮರ್ ಹೇಳ್ಬಿಟ್ಟಿದ್ದಾಳೆ, ಇದೇನಾದರೂ ರಾಂಗ್ ಆದರೆ ದಯವಿಟ್ಟು ನಾನು ಬೈಬಾರ್ದು, ನಿನ್ನ ಇಷ್ಟ ಹೆಂಗನ ನೋಡ್ಕೊಂಡು ಹೋಗು ಅಂತ. ನೋಡೋಣ ಎಲ್ಲಿಗೆ ಹಾಕಿದ್ದಾರೆ, ಎಲ್ಲಿ ಸೇರ್ತೀವಿ. ಶನಿವಾರ ಆಲ್ಮೋಸ್ಟ್ 1:45. ಎಲ್ಲಿಗೆ ಹೋಗ್ತಾ ಇರೋದು ಏನು ಅಂತ ನಮ್ಮ ಹೆಂಗಸ್ರು ಹೇಳ್ತಾರೆ. ಹೆಂಗಸ್ರೆ, ಏನು ಇವತ್ತೆಲ್ಲ ಪ್ಲಾನ್ಸು? ಏನು ಪ್ಲಾನ್ಸು ಇರಲಿಲ್ಲ. ಆ್ಯಕ್ಚುಲಿ ಒಂದು ರಿಸೆಪ್ಷನ್ ಇತ್ತು ನಮ್ಗೆ ತುಂಬ ಬೇಕಾಗಿರೋದು, ಅಲ್ಲಿಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ವಿ. ಆಮೇಲೆ ಹೆಂಗೂ ಹಂಸವರೆಲ್ಲ ಬಿದ್ಲೂರಿಗೆ ಬರ್ತಾರೆ. ಬಿದ್ಲೂರಿಂದ ಜಸ್ಟ್ 20 ಕಿಲೋಮೀಟರ್ಸ್ ಹೊಸಕೋಟೆ, ಅದೇನು ಮ್ಯಾಟರ್ ಆಗಲ್ಲ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡೋವಾಗ ಅಂದ್ಕೊಂಡ್ವಿ, ನಾವು ಯಾಕೆ ಬಿದ್ಲೂರಿಗೆ ಹೋಗ್ಬಾರ್ದು, ನಾವು ಅಲ್ಲಿಂದ ಹೋಗಿ ರೆಡಿಯಾಗಿ ರಿಸೆಪ್ಷನ್ಗೆ ಹೋಗ್ಬೋದಲ್ಲ ಅಂತ. ಇವಾಗ ನಮ್ಮ ಅತ್ತೆಯವರೆಲ್ಲ ಬರ್ತಿದ್ದಾರೆ ಅಂತ ಇವಾಗ ಗೊತ್ತಾಯಿತು. ಜ್ಯೇಷ್ಠನ ಎತ್ಕೋಬೇಕು ಅನ್ನಿಸ್ತು, ಬಟ್ ಆಗಲ್ಲ ಗೈಸ್, ಅವನ್ನ ಎತ್ಕೊಂಡು. ಅಲ್ಲ, ಒಟ್ಟಿನಲ್ಲಿ ಇವಾಗ ಕಮೆಂಟ್ಸ್ ಬರ್ತಿಲ್ಲ, ಜನಕ್ಕೆ ರೀಚ್ ಆಗ್ತಿಲ್ಲ. ಮುಂದಕ್ಕೆ ಜ್ಯೇಷ್ಠ ನಮ್ಮ ಚಾನಲ್ ಸ್ವಲ್ಪ ರೀಚ್ ಆದ್ಮೇಲೆ ಮಾತಾಡಿದ್ರೆ ಮಗುನ್ ಬಿಟ್ಟು ಹೋಗ್ತಾರೆ ಅನ್ನೋ ಕಾನ್ಸೆಪ್ಟ್ ಬಂದೇ ಬರುತ್ತೆ. ಅದಕ್ಕೇನು ಹೇಳ್ತೀಯ, ಮಗುನ್ ಬಿಟ್ಟು ಹೋಗ್ತಾರೆ ಅಂತ? ಮಗುನ್ ಬಿಟ್ಟು ಹೋದ್ರೆ ನಮಗ್ ಬೇಜಾರಾಗ್ಬೋದು, ಬಟ್ ಕರ್ಕೊಂಡವ್ರೆ ಅವ್ನಿಗೆ ಇರಿಟೇಷನ್ ಜಾಸ್ತಿ ಆಗುತ್ತೆ. ಈಗ ನಾವು ರಿಸೆಪ್ಷನ್ ಮನೆ ಮುಗಿಸ್ಕೊಂಡು ಮನೆಗೆ ಬರೋದು 10-10:30 ಆಗ್ಬೋದು. ಅವ್ನು 8:00 ಮಲ್ಕೊಂಡ್ಬಿಡ್ತಾನೆ. ಅದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ. ಈಗ ಎಲ್ಲ ಫ್ಯಾಮಿಲಿ ಸಮೇತ ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ಕರ್ಕೊಂಡು ಹೋಗ್ಬೋದು. ಒಬ್ರೆ ಇಬ್ರೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು, ಅದಕ್ಕೋಸ್ಕರ ನಾವು ಜ್ಯೇಷ್ಠನ ಬಿಟ್ಟು ಹೋಗೋದಷ್ಟೇ. ಮನೇಲಿ ಆರಾಮಾಗಿರ್ಲಿ ಅನ್ನೋ ಉದ್ದೇಶ. ಆರಾಮಾಗಿ, ಅವ್ನ ಮನೆನೇ ಇಷ್ಟ. ಹೌದು. ನಮ್ಮ ಫೇವ್ರೆಟ್ ಸಾಂಗ್ ಇದು, ರೆಮಿಕ್ಸ್. ಪ್ರೇಮದಾಸರು ಮೇಘವೇ 2000 ಡೀಸೆಲ್. ಪ್ರೀತಿ ದೇವತೆ ನಿನ್ನಾಳೆ ಹೋಗಿತ್ತು. ಯಾವ ಗೇಟ್ ಅಲ್ಲ ಅಪ್ಪಾಜಿ, ಬಿದ್ಲೂರ್. ಗೈಸ್, ಜಸ್ಟ್ ಅವ್ರ ಊರ್ ಗೇಟಿಗೆ ರೀಚ್ ಆಗಿದ್ದೀವಿ. ವಿಜಿ ಎಲ್ಲ ತೊಗೊಂಬಂದಿದ್ದೀನಿ, ಫ್ರೂಟ್ಸ್ ಎಲ್ಲ ಅಂತ ಹೇಳ್ದೆ. ಅಟ್ಲೀಸ್ಟ್ ನಾವು ಹಂಗೆ ಬರೀ ಕೈಲಿ ಹೋದ್ರೆ ಚೆನ್ನಾಗಿರಲ್ವಲ್ಲ. ನಿವೇದಿತ ಅವ್ರು ಹೋಗಿದ್ದಾರೆ ಬೇಕ್ರಿಗೆ. ಗೈಸ್, ಮತ್ತೆ ವಿಜಿ, ಹಂಸ ಅವರೆಲ್ಲ ಇಲ್ಲಿಗೆ ಗೇಟ್ಗೆ ಬರ್ತಾ ಇದ್ದಾರೆ. ಯಾರೋ ಊಟಕ್ಕೆ ಕರೆದಿದ್ದಾರಂತೆ. ಸೊ ಅವ್ರು ನಮಗೆ ವೆಯ್ಟ್ ಮಾಡ್ತಿದ್ರು. ಈಗ ನಾವು ಅವ್ರ ಜೊತೆಯಲ್ಲಿ ಅವ್ರನ್ನ ಇನ್ವೈಟ್ ಮಾಡಿದಾರಲ್ಲ ಹೊಸ ಹುಡುಗಿನ ಊಟಕ್ಕೆ, ಆ ಜಾಗಕ್ಕೆ ನಾವು ಹೋಗ್ಬೇಕಂತೆ. ಸೊ ಹೋಗೋಣ. ಇನ್ನೂ ಊಟ ಮಾಡಿಲ್ಲ ಆ್ಯಕ್ಚುಲಿ. ನಮ್ಮ ಅತ್ತೆ ಅಂದರೆ ವಿಜಿ ಅವ್ರ ಅತ್ತೆ ನೆನ್ನೆ ಹೇಳಿದರು, ನೀವು ಹೋಗ್ಬೇಕಾಗತ್ತೆ ಅವ್ರ ಜೊತೆಯಲ್ಲಿ ಅಂತ. ಸೊ ನಾನು ಊಟ ಮಾಡದೆ ಬಂದಿದ್ದೆ. ಬೆಳಗ್ಗೆ ಪುಳಿಯೋಗರೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿದ್ದು. ಸೊ ಮತ್ತೆ ನಾವು ಅಲ್ಲಿ ಊಟ ಮಾಡ್ಕೊಂಬಂದು ಇಲ್ಲೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಊಟ ಮಾಡಿರಲಿಲ್ಲ. ಸೊ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಬಂದರು, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಟಿಂಗ್ ಮಾಡ್ಬೇಕು ಇವಾಗ. ಇಲ್ಲೊಬ್ರು ಎಷ್ಟು ಕ್ರೇಜಿಯಾಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ. ಯಾರೋ ಕಾರ್ನ ತುಂಬ ಇಷ್ಟಪಡ್ತಾರೆ ಅನ್ಸುತ್ತೆ. ಒಂಥರ ಚಿಕ್ಕದಾಗ ಸಾಕಾದಾಗ ಕಟ್ಟಿದ್ದಾರೆ. ಕಾರೇ ಕುಣಿಸ್ಬಿಟ್ಟಿದ್ದಾರೆ ಮನೆ ಮೇಲೆ. ಜಸ್ಟ್ ರೀಚ್ ಆಗಿದ್ದೀವಿ. ಹೋಗಿ ಬಾರ್ಸ್ ಬೆಂಡೆತ್ ಬಿಡೋಣ. ಜಸ್ಟ್ ಇವಾಗ ತಾನೇ ಒಳ್ಳೆ ಒಬ್ಬಟ್ಟು ಊಟ, ಕೋಸಂಬರಿ, ಅನ್ನ ಸಾಂಬಾರು, ಅನ್ನ ಮೊಸರೆಲ್ಲ ಸಖತ್ತಾಗಿತ್ತು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವರು ಹಂಸ ಅವ್ರ ರಿಲೇಟಿವ್ಸು. ಸೊ ನಮ್ಮ ಡೈರೆಕ್ಟ್ ರಿಲೇಟಿವ್ಸ್ ಆಗಿದ್ರೆ ಮಾಡ್ಬೋದಾಗಿತ್ತು. ನಮಗೂ ಗೊತ್ತಿಲ್ಲ, ಇವತ್ತೇ ಫಸ್ಟ್ ಅವ್ರನ್ನ ಮಾತಾಡ್ಸಿದ್ದು. ಸೊ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಇವಾಗ ನಿವೇದಿತನೂ ವಿಜಿ ಜೊತೆನೇ ವಿಜಿ ಕಾರಲ್ಲಿ ಬರ್ತಿದ್ದಾಳೆ. ಹಂಸ, ಅವರಮ್ಮ, ವಿಜಿ ಮತ್ತು ನಿವೇದಿತ. ನಾನೊಬ್ಬನೇ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರು ಬಿದ್ಲೂರು ಆಗುತ್ತೆ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಹೋಗೋಣ. ಜಸ್ಟ್ ಹಂಸವ್ರ ಮನೆ ಬಂದ್ವಿ. ನಮ್ಮಮ್ಮ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಬರಲೇ ಇಲ್ಲಲ್ಲ ಅಂತ. ಜಸ್ಟ್ ಇವಾಗ ರೀಚ್ ಆದ್ವಿ. ಹೆಲೋ ನಮಿತಾ. ಹೆಲೋ ಹೆಲೋ. ಏನು ನಿನ್ನ ಹೆಸರು? ಏನು ಹೆಸರು? ಅಮಿತಾ. ಅಮಿತಾನಾ? ಏನು ಹೆಸರು? ಏನು ಬರೀತಿರೋದು? ಏನದು? ಕೋಳಿ ಮೊಟ್ಟೆ?
ಇಂಚು ಕೇಳ್ಕೊಟ್ಟಿಲ್ಲ ಅಂದ್ರೆ ನನ್ನಡ ಅದಕ್ಕೆ ಹೇಳ್ಕೊಡಲ್ಲ ನನ್ನನ್ನು ಬಸ್ ಒಂದು ಪೂರ್ತಿ ರೆಡಿ ಆಯಿತು. ನೀವು ಏನು ಗೊತ್ತಾ, ಕೂದಲಿಲ್ಲಲ್ಲ ಬೇಗ ರೆಡಿ ಆಗಿಬಿಡುತ್ತೆ. ನೀವು ಅವ್ರಿಗೆ 1 ಅವರ್ ಆಯಿತು, ಇನ್ನು ಡ್ರೆಸ್ಗಿಲ್ಲ, ಮೇಲೆ ರೆಡಿ ಆಗ್ತಿದ್ದಾರೆ. ಬಂದಮೇಲೆ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ 7 ಗಂಟೆಗೆ ಬಿಡಬೇಕಿತ್ತು, 7:15 ಆಯಿತು. ಬಟ್ ಇಲ್ಲಿಂದ ಏನು ಚೌಟ್ರಿ ಒಂದು 30-35 ಮಿನಿಟ್ಸು. ರಿಸೆಪ್ಷನ್ಗೆ 7:30-8 ಗಂಟೆ ಅಂತ ಹೋದ್ರು ನಡೆಯುತ್ತೆ. ಹೊರಟಿದ್ದೀವಿ. ನಮ್ಮ ಮಿಸಸ್ಸೇ ಲೇಟ್ ಆಗಿದ್ದೆ ಆ್ಯಕ್ಚುಲಿ. ಸೀರೆ ಬೇರೆ ಅಲ್ವಾ ಅವ್ರದ್ದು, ಆ ಸ್ಟೈಲು ಈ ಸ್ಟೈಲು ಹೇರ್ ಸ್ಟೈಲು ಮೇಕಪ್ಪು ಅಂತ ಲೇಟು. ನಮ್ಮದು ಕೂದಲಿದ್ದಿದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತೇನೋ. ಇವಾಗ ಪ್ಯಾಂಟ್ ಹಾಕೋ ಶರ್ಟ್ ಹಾಕೋ ಸ್ವಲ್ಪ ಫೇರ್ ಆ್ಯಂಡ್ ಹ್ಯಾಂಡ್ಸಮು ಸ್ವಲ್ಪ ಪೌಡ್ರು, ಚಾಪ್ಟರ್ ಕ್ಲೋಸ್, ಇನ್ನೇನು ಇರಲ್ಲ. ಸೊ ಹೊರಟಿದ್ದೀವಿ. ಮದುವೆ ಅಂತೂ ಹೆವಿ ಗ್ರ್ಯಾಂಡಾಗಂತೂ ಇರುತ್ತೆ 100%. ಸ್ವಲ್ಪ ಕುಳಗಳೇ, ಕೋಟಿ ಕುಳಗಳೇ ಮಾಡ್ತಾ ಇರೋದು, ತುಂಬ ಗ್ರ್ಯಾಂಡಾಗಿರುತ್ತೆ. ಹೋಗಿ ನೋಡೋಣ ಹೆಂಗಿರುತ್ತೆ. 2 ಅವರ್ಸ್ ಆದ್ರೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಬಿಕಾಸ್ ನಾವು ಯಾವಾಗಲೂ ಏನು ಗೊತ್ತಾ, ನಾನು ಈ ನಡುವೆ ನೋಡ್ದಂಗೆ ಕೆಲವು ಮದುವೆಗಳಲ್ಲಿ ಜನ ಬಂದು ಚೇರ್ ಮೇಲೆ ಕೂರ್ತಾರೋ ತುಂಬ ಕಡಿಮೆ. ಲೈನಲ್ಲಿ ನಿಂತ್ಕೊಂತಾರೆ, ಫೋಟೋ ತೆಗೆಸ್ಕೊಂತಾರೆ, ಊಟ ಮಾಡಿ ಹೋಗ್ತಾ ಇರ್ತಾರೆ. ಸೊ ತುಂಬಾ ಜನ ರಿಲೇಟಿವ್ಸ್ ಬರೋರು ಇರ್ತಾರೆ, ಬಂದು ಹೋಗಿರೋರು ಇರ್ತಾರೆ, ಕೂತು ಮಾತಾಡಬೇಕು, ಹಾಲಲ್ಲಿ ಇರಬೇಕು ಅಂತ ಡಿಸೈಡ್. ಬಿಕಾಸ್ ಇತ್ತೀಚೆಗೆ ನಾವು ಹೋಗಿರೋ ಮದ್ವೆನೆಲ್ಲ ಹಿಂಗೋಗ್ ಹಂಗ್ ಬಾ ಹಂಗಾಗಿದೆ. ಸೊ ಇವತ್ತು ಹೆಂಗೋ ಮಗುನ್ ಬಿಟ್ಟು ಬಂದಿದೀವಲ್ಲ, ಒಂದ್ ಸ್ವಲ್ಪ ಜಾಸ್ತಿ 1 ಅವರ್ ಆದ್ರೂ ಇದ್ದು ಆಮೇಲೆ ಫೋಟೋಗೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಏನಾಗುತ್ತೆ ಅಂತ ನೋಡುವ. Guys, in search of D-Boss, we lost this challenging star. ಏನು ಅನಿಸುತ್ತೆ? ಟೈಮ್ ಈಗ ಎಕ್ಸಾಕ್ಟ್ಲಿ 7:55. ಇನ್ನು ಹೊಸಕೋಟೆ ಟೋಲು ದಾಟಿಲ್ಲ. ಯಾಕೋ ಹೊಸಕೋಟೆ ಟೋಲ್ ತುಂಬ ಟ್ರಾಫಿಕ್ ಜಾಮ್ ಅಂತ ತೋರಿಸ್ತಾ ಇದೆ. ಇನ್ನು ಚೌಟ್ರಿ ಬಂದು 2 ಕಿಲೋಮೀಟ್ರ್ ಇದೆ, 30 ನಿಮಿಷ ಅಂತ ತೋರಿಸ್ತಿದೆ. ಸೊ ಮೇ ಬಿ ಒಂದು 8:15 ಆಗುತ್ತೆ. ಗೈಸ್, ಟೋಲ್ ಫುಲ್ ಟ್ರಾಫಿಕ್ ಜಾಮು. ನಮ್ಮ ಮಿಸಸ್ ಅವ್ರದ್ದು ಮೇಕಪ್ ಎಲ್ಲ ಹೋಯ್ತು, ಒಂದು ಬೇಜಾರಾಗ್ತಾವ್ರು. ಎಷ್ಟು ಇವಾಗ ರೀಚ್ ಆದ್ವಿ, ಚೌಟ್ರಿ ಹತ್ರ ಪಾರ್ಕಿಂಗ್ ಸಿಗಲಿಲ್ಲ ಅಂತ ಇಲ್ಲಿ ಹಾಕಿದ್ದೀವಿ. ಯಾವುದೋ ಅಂಗಡಿ ಮುಂದೆ. ಇಷ್ಟೊತ್ತರ ಅಂಗಡಿ ತೆಗಿಯಲ್ವಲ್ಲ, ಅದಕ್ಕೆ ಅಂಗಡಿ ಮುಂದೆ ಹಾಕ್ಬಿಟ್ಟಿದ್ದೀನಿ. ಅಷ್ಟೇ ಎಂಟ್ರ್ ಆಗ್ತಾ ಇದ್ದೀವಿ. ನಿವೇದಿತವರು ಔಟ್ಫಿಟ್ ಇದೆ ಎಂಟ್ರೆನ್ಸು, ಬಟ್ ಹೆವಿ ಕ್ರೌಡ್ ಇದ್ದಾರೆ. ಮದುವೆಗೆ ಬಂದಿದ್ದೀನಿ ಫೋಟೋ ಹಿಡಿ ಅಂತ, ಬ್ಯಾಗ್ ನನ್ನ ಕೈಯಲ್ಲಿ ಕೊಡ್ತಾವಳು. ಮದುವೆಗೆ ಅಂತ ಕರ್ಕೊಂಬಂದ್ಬಿಟ್ಟು ಕ್ಯಾಮ್ರಾಮ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಅನುಷಾ ಅಂತ, ನಮ್ಮ ಮಿಸಸ್ಗೆ ನಮಗೆ ತುಂಬ ಕ್ಲೋಸ್. ಮತ್ತೆ ಮತ್ತೆ ಗಡಿಯಾರ ತಿರುಗಿ ಬರೋದೇ. ರೈಸ್ ಇನ್ನೂ ಫೋಟೋ ತೆಗೆಸ್ಕೊಂಡಿಲ್ಲ, ಪ್ರೆಸೆಂಟೇಷನ್ ಕೊಟ್ಟಿಲ್ಲ, ಹೋಗಲೇ ಪಾನಿಪುರಿ. ರೈಸ್ ಬಾದಾಮ್ ಹಾಲ್. ನಿವೇದಿತಾ, ಏನಿದು? ಬರ್ಸಿ ನಾನು ನಿಮ್ಮ ಯಜಮಾನ್ರಲ್ಲಿ ಬಿಸಿ ಅಂತ ಇದ್ರು. ಇಲ್ಲಿ ನೋಡು, ಹುಡುಗಿನ ಮಾತಾಡ್ಸಕ್ಕೆ ಹೋಗಿ ತುಂಬಾ ಕ್ಯೂ ಇದೆ. ಸೊ ಊಟ ಮುಗಿಸ್ಕೊಂಡ್ಬಂದ್ಬಿಟ್ಟು ಆಮೇಲೆ ಕ್ಯೂ ನಿಂತ್ಕೊಂಡು ಚಾಟ್ಸ್ ತಿಂದಿದ್ದಾಯ್ತು. ಈಗ ಊಟ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಹುಡುಗಿನ ಮೀಟ್ ಚಾಟ್ಸ್ ಇನ್ನೊಂದು 2 ಸ್ಕಿಪ್ ಮಾಡಿದ್ವಿ. ಬಂದ್ಬಿಟ್ಟು ನೋಡೋಣ, ಹೊಟ್ಟೆ ಜಾಗ ಖಾಲಿ ಇತ್ತು. ಮೇಲೆ ಫುಲ್ ರಶ್ ಇತ್ತು ಅಂತ ಊಟಕ್ಕೆ ಬಂದರೆ, ಊಟಕ್ಕೆ ಇನ್ನೂ ನೆಕ್ಸ್ಟ್ ಲೆವೆಲ್ ರಶ್ಶು. ಸೊ ಹಂಗೋ ಹಿಂಗೋ ಅಡ್ಡದಾರಿ ಹಿಡಿದು ಜಾಗ ಹಿಡ್ಕೊಂಡಿದ್ದೀವಿ. ಬನ್ನಿ ಏನೇನು ಐಟಮ್ಸ್ ಇದೆ, ಏನು ತಿಂತೀವಿ, ಏನು ತಿನ್ನಲ್ಲ ಅಂತ ತೋರಿಸ್ತೀನಿ. ವಿನು ಇಲ್ಲ ಅಂದಿದ್ರೆ ನನಗೂ ಜಾಗ ಸಿಗ್ತಾ ಇರಲಿಲ್ಲ. ಹೆಂಗೋ ಒಂದು ಜಾಗ ನನಗೂ ಕೊಡಿಸಿದ್ರು. ಕಾಯ್ಸ್ ಬಡಿಸ್ತಾ ಇದ್ದಾರೆ ಸಾಲಾಗಿ ಬಂದು. ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ರಸ್ಮಲಾಯ್ ತಿನ್ನು ನಾನು ಫೋಟೋ ಹಿಡಿತಾ ಇಲ್ಲ. ಪ್ಲೀಸ್ ಕೈ ಕೊಟ್ಬಿಟ್ಟಿದ್ದಾಳೆ ಊಟ ಆಗಿದ ತಕ್ಷಣ. ಅವಳು ನೋಡಿದ್ರೆ ವ್ಯಾನಿಟಿ ಬ್ಯಾಗು, ನಾನು ನೋಡಿದ್ರೆ ಊಟದ ಬ್ಯಾಗು. ನಮ್ಮ ಜೊತೆಲ್ಲೇ ಮದುವೆ ಮನೆಯವರು ಊಟ ಮಾಡಿಬಿಟ್ರು, ಬಿಡಲಿಲ್ಲ. ಗೈಸ್ ಇದನ್ನ ಎತ್ಕೊಂಡು ಹಂಗೆ ಸ್ಟೇಜ್ ಮೇಲೆ ಹೋಗೋದು. ಹೋಗಿ ಕಾರ್ ಹತ್ರ ಇಟ್ಟು, ಅಪ್ಪಿ ಅಣ್ಣ ಕರೀಲಿ ಒಳಗಡೆ ಪಾರ್ಕ್ ಮಾಡಿದ್ದಾರೆ, ಇಟ್ಟು ಮತ್ತೆ ಸ್ಟೇಜ್ ಹತ್ರ ಹೋಗೋಣ. ಗೈಸ್ ಹೆಂಗೋ ಬಂದಿದ್ದು ಲೇಟ್ ಆಗಿದ್ದು ಒಳ್ಳೇದೇ ಆಯಿತು. ಇವಾಗ ಸ್ಟೇಜ್ ತನಕನೇ ಬಂದುಬಿಟ್ವಿ. ಅಪ್ಪಿ ಅಣ್ಣ ಪ್ರಿಯವರು ಸಿಕ್ಕಿದ್ರು, ಅವ್ರದ್ದು ಊಟ ಆಯಿತು. ಗೈಸ್ ಎಲ್ಲ ಮುಗೀತು. ಇನ್ನೊಂದು ಕಾರ್ ಕಡೆಗೆ ಹೋಗ್ತಾ ಇದ್ದೀವಿ. ನೀವು ಹೊಟ್ಟೆ ತುಂಬ ಊಟ ಮಾಡಿದ್ರಾ?
ಯಾಕೋ ಗೊತ್ತಿಲ್ಲ ಊಟನೇ ತಿನ್ನಕ್ಕಾಗಿಲ್ಲ, ಸೈಡ್ಗೆ ಹೊಟ್ಟೆ ತುಂಬ ಹೋಯ್ತು. ಆ್ಯಕ್ಚುಲಿ ನಾನು ಸೈಡ್ಸ್ ಏನು ಅಷ್ಟು ತಿಂದಿಲ್ಲ, ಬಟ್ ಸ್ಟಿಲ್ ಪಲಾವ್, ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ ತನಕ ಹೋಗೋಕೆ ಆಗಲಿಲ್ಲ. ಆಗಿಲ್ಲ, ಪಲಾವೇ ತಿನ್ನಕ್ಕಾಗಿಲ್ಲ. ಟೈಮ್ ಬಂದು ಈಗ ಎಕ್ಸಾಕ್ಟ್ಲಿ 10:45. ಇವಾಗಲಾದರೂ ಟ್ರಾಫಿಕ್ ಇಲ್ಲ ಅಂತ ಹೇಳಿದ್ರೆ ಒಂದು 45 ನಿಮಿಷ ಇಲ್ಲ ಒಂದು 50 ನಿಮಿಷದಲ್ಲಿ ಮನೆ ಸೇರ್ಕೊಬೋದು. ಏನಂತೀಯ, ಟ್ರಾಫಿಕ್ ಇರುತ್ತೆ ಅನಿಸುತ್ತೆ? ಇರಲ್ಲ ಅನಿಸುತ್ತೆ? ಇರಲ್ಲ ಹೇಳಕ್ಕಾಗಲ್ಲಪ್ಪ. ಇರಲ್ಲ ಅಂದರೆ ಚೆನ್ನಾಗಿರುತ್ತೆ. ಇನ್ನು ಟಿನ್ ಫ್ಯಾಕ್ಟ್ರಿ ಬಂದಿಲ್ಲ ಹೊಸಕೋಟೆ ಬಿಟ್ಟು, ಕರೆಕ್ಟಾಗಿ ಒಂದು 20 ನಿಮಿಷ ನೋಡ್ರಿ, ಅವಾಗಲೇ ಶೆಟ್ ಔಟ್. ಇನ್ನೇ ಒಂದು ಅರ್ಧ ಗಂಟೆ ಹೋಗಬೇಕು. ಅವ್ರನ್ನ ಡ್ರೈವಿಂಗ್ ಪಾರ್ಟ್ನರ್ ಕರ್ಕೊಂಬಂದರೆ ಅವ್ರು ಮಲ್ಕೊಂಡಿರ್ತಾರೆ, ನಾವು ಓಡಿಸ್ತಾ ಇರ್ಬೇಕಷ್ಟೆ. ಗೈಸ್ ಎಕ್ಸಾಕ್ಟ್ಲಿ ಟೈಮ್ ಬಂದು 11:40, 1 ಅವರ್ ಆಯಿತು. ಜಸ್ಟ್ ಇವಾಗ ರೀಚ್ ಆಗಿದ್ದೀವಿ. ಜ್ಯೇಷ್ಠ ಮತ್ತು ನಮ್ಮ ಅತ್ತೆ ಎಲ್ಲ ಮಧ್ಯಾಹ್ನನೇ ನಮ್ಮ ಮದುಮ ಮನೆಗೆ ಬಂದರು. ಸೊ ನಾವು ನಾಳೆ ಶೆಟ್ಟಿಗೆಲ್ಲ ರಜೆ ಇರುತ್ತಲ್ವ, ಅದಕ್ಕೆ ಮಗು ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ನಿವೇದಿತಾನು ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ಡ್ರೆಸ್ ಚೇಂಜ್ ಮಾಡಿ ಇಲ್ಲೇ ಇವಾಗ ಶೆಡ್ ಆಗೋದು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.